ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲ್ಲೂಕಿನ ದುಮ್ಮಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಆದಂತಹ ಶ್ರೀ ಪಿ ಚಂದ್ರಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಾವು ಪೊಲಿಟಿಕಲ್ ಕ್ಯಾರಿಯರ್ ಮತ್ತೆ ಸಮಾಜ ಸೇವೆಗಳು ಯಾವಾಗ ಮತ್ತೆ ಹೇಗೆ ಪ್ರವೇಶವನ್ನು ಮಾಡಿದ್ದೀರಿ? ಸರ್, ನಾವೀಗ 2014ರಿಂದಲೂ ನಾವು ಇದು ಮಾಡೋದು. 2004ರಿಂದ ಸಮಾಜ ಸೇವೆಗಳನ್ನು ಮಾಡೋಕ್ಕಿದೆ. ಮತ್ತೆ ಏನೇನು ಕೆಲಸ ಕಾರ್ಯ ಅಂದ್ರೆ ಸಮಾಜ ಸೇವೆಗಳು ಅಂದ್ರೆ ಯಾವ ತರ ಮಾಡ್ತಾ ಬಂದ್ರಿ? ಸರ್, ನಾವು ಸಮಾಜ ಸೇವೆ 2004ರಲ್ಲಿ ಯಾವಾಗಲೂ ಕೂಡ ನಮ್ಮಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ ಅಂತ ನಮಗೆ ಭಾಳ ಇದಿತ್ತು ಸರ್. ಆವಾಗಲಿಂದ ನಾವು ಜನಗಳಿಗೆ ಸೇವೆ ಮಾಡಬೇಕು, ಇದು ಮಾಡಬೇಕು, ಜನಗಳಿಗೆ ನಾವು ಏನೇ ಒಂದು ಕಷ್ಟ ಬಂದರೂ ನಾವು ಪರಿಹಾರ ಮಾಡಬೇಕು ಅನ್ನೋದು ಒಂದು ನಮಗೆ ಭಾಳ ತಲೆದಲ್ಲಿ ಇತ್ತು ಸರ್. ಅವಾಗ ಇದ್ದಾಗ ನಾವು ಯಾವಾಗಲೂ ಮಾಡಬೇಕು ಅನ್ನೋದು ಅದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಅಲ್ಲಿಂದ 2004ರಿಂದಲೂ ಕೂಡ ನಾವು ಮಾಡ್ಕೊತ ಬಂದ್ವಿ ಸರ್. ಮಾಡ್ಕೊತ ಬಂದು 2010ರಲ್ಲಿ ಜನಗಳು ಆಯ್ಕೆ ಮಾಡಿದ್ರು ಸರ್ ನಮಗೆ ಅದರ ಒಂದು ರೋಡ್. 2004ರದ ವಿಷಯ ನಾನು ಕೇಳ್ತಾ ಇದ್ದೆ. 2010ಕ್ಕಿಂತ ಮುಂಚೆ 2004ನೇ ಇಸ್ವಿಯಲ್ಲಿ ತಾವು ಜನ ಸೇವೆ ಅಂದ್ರೆ ಸಮಾಜ ಸೇವೆ ಮಾಡ್ತಾ ಬಂದ್ವಿ. ಯಾವ ತರ ಸಮಾಜ ಸೇವೆಗಳು? ಏನಾರ ಜನರಿಗೆ ಯಾವ ತರ ರಸ್ತೆ ಬಗ್ಗೆ? ಒಂದು ರಸ್ತೆ ಮಾಡ್ಕೊಟ್ಟ ಸರ್, ಸ್ವಂತ ದುಡ್ಡಿನಲ್ಲಿ ಒಂದು ರಸ್ತೆ ಮಾಡ್ಕೊಟ್ಟೆ ಸರ್. ಯಾವಾಗ? 2004 ಮುಂಚೆ ಮಾಡ್ಕೊಟ್ಟೆ ಸರ್. ಆಮೇಲೆ ಊರಲ್ಲಿ ಜನಗಳಿಗೆ ಪೆನ್ಷನ್ನು, ಆಮೇಲೆ ಯಾರಿಗೇನ ಕಷ್ಟ ಸುಖ ಬಂದ್ರೆ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡೋದು, ಇದು ಮಾಡೋದು, ಅವೆಲ್ಲ ಮಾಡ್ಕೊಂತ ಬಂದು ಸರ್. ಶಾಲೆ ಮಕ್ಕಳಿಗೆ ಇದು ಮಾಡೋದಕ್ಕೋಸ್ಕರ ಚಿಲ್ಲರೆ ಕೊಡೋದು. ಸ್ಕೂಲಲ್ಲಿ ಯಾವ್ದಾನ ಒಂದು ಇದು ಸಣ್ಣ ದಿನಾಚರಣೆ ಇನ್ನೊಂದು ಏನೇ ಒಂದು ಮಾಡಿದ್ರು ಕೂಡ ಎಲ್ಲರಿಗೂ ತಗೊಂಡೋಗಿ ಸೇವೆ ಎಲ್ಲ ನಾನೊಂದು ಡಜನ್ 2 ಡಜನ್ ಕೈಲಾದಷ್ಟು ತಗೊಂಡೋಗಿ ಕೊಟ್ಟು ಎಲ್ಲ ವಿದ್ಯಾವಂತರ ಆಗ್ಬೇಕು, ಇದು ಮಾಡ್ಬೇಕು ಅನ್ನೋದು ಒಂದು ಅಭಿಮಾನ ಇತ್ತು ಸರ್ ನನಗೆ. ಬಹಳ ಚೆನ್ನಾಗಿ ಇದು ಮಾಡಿದೆ ಸರ್. ಸರಿ, 2010ಕ್ಕೆ ಚುನಾವಣೆಗೆ ನೀವು ಬರ್ಲಿಕ್ಕೆ ಬಂದ ಮೇಲೆ ನೀವು ಆಯ್ಕೆಯಾಗಿ ಜನ ನಿಮಗೆ ಇದು ಕೊಟ್ಟು ಪ್ರೋತ್ಸಾಹ ಕೊಟ್ಟು ಗೆಲ್ಸಿದ್ದಾರೆ. ಅದು ಯಾವ ತರ ಆಯ್ತು, ಏನಾಯ್ತು, ಹೆಂಗಾಯ್ತು, ಜನ ಎಲ್ಲ ಯಾಕೆ ನಿಮಗೆ ಆಯ್ಕೆ ಮಾಡಿದ್ದಾರೆ? ಸರ್, ನಮಗೆ ಅದೇ ಏನು ಈ ರಸ್ತೆ ಅಂತ ಒಂದು ಮಾಡಿಕೊಟ್ನ ಆ ರಸ್ತೆ ನಮ್ಮಲ್ಲಿ ಬಹಳ ತೊಂದರೆ ಇತ್ತು ಸರ್. ಬಹಳ ತೊಂದರೆ ಇತ್ತು ಅದು. ಆ ರಸ್ತೆ ಏನ್ ಮಾಡಿಕೊಟ್ನ ಜನಗಳು ಇನ್ನೂ ಚಂದ್ರಪ್ಪ ಮುಂದೆ ಆದ್ರೆ ಇನ್ನೂ ಊರು ಇಂಪ್ರೂವ್ಮೆಂಟ್ ಆಗ್ಬೋದು, ಮಾಡ್ತಾನೆ ಅನ್ನೋದು ಜನಗಳಿಗೊಂದು ಅಭಿಪ್ರಾಯ ಬಂತು ಸರ್. ಅಭಿಪ್ರಾಯ ಬಂದ್ಮೇಲೆ ನನಗೆ ಚಂದ್ರಪ್ಪನ್ನೇ ಮಾಡ್ಬೇಕು ಅನ್ನೋದು ಜನಗಳಿಗೆಲ್ಲ ತಲೆಗೆ ಇಟ್ಕೊಂಡು ಸ್ವಲ್ಪ ನನಗೆ ಮುಂದೆ ತಗೊಂಡ್ಬಂದು ಸರ್. ಮುಂದಕ್ಕೆ ಬಂದ್ಮೇಲೆ ಅಂತಾರ ಮತ್ತೆ ಇನ್ನೂ ಮಾಡ್ಬೇಕಂತ ನನಗೆ ಒಂದು ಸ್ವಲ್ಪ ಮನಸ್ಸು ಖುಷಿ ಆಯ್ತು. ಅಂದ್ರೆ ಜನಸೇವೆ ಅಂದ್ರೆ ಸಮಾಜ ಸೇವೆ ಮತ್ತೆ ಜನಸೇವೆಗಳು ತಾವು ಏನ್ ಮಾಡ್ತಾ ಬಂದ್ರಿ? ಸಣ್ಣ ವಯಸ್ಸಿಂದಾನೇ ನಿಮ್ ಮನಸ್ಸೊಳಗೆ ಇತ್ತ ಅಥವಾ? ಅಲ್ಲ, ಸಣ್ಣ ವಯಸ್ಸಿನಿಂದಲೂ ನನಗೆ ಸುಮಾರು ನಾನು ಒಂದು 15 ವರ್ಷ ಹುಡುಗ ತಟ್ಟಿ ನನಗೆ ಮನಸ್ಸಿಗೆ ಯಾವ ನನ್ನ ಬುದ್ಧಿ ಬಂದು ಅವಾಗ ತಟ್ಟಿ ನನಗೆ ಮಾಡ್ಬೇಕಂತ ಚಟ ಇತ್ತು ಸರ್. ನನಗೆ ಬರೀ ಜನರಿಗೆ ಸೇವೆ ಮಾಡ್ಬೇಕು, ಒಳ್ಳೆ ಕೆಲಸ ಕಾರ್ಯ ಎಲ್ಲ ಮಾಡ್ಬೇಕು, ಹೆಸರು ಮಾಡ್ಬೇಕು. ಊರಾಗ ಯಾರು ಮೆಂಬರ್ ಆದ್ರೂ ಒಬ್ಬೊಬ್ರು ಏನು ಉಪಯೋಗ ಮಾಡಲ್ಲ. ನಮ್ಮ ಊರು ಹಿಂದೆ ಬಿದ್ದಿದೆ, ಇದು ನಾವು ಒಂದು ಸ್ವಲ್ಪ ಒಳ್ಳೇದು ಮಾಡ್ಬೇಕು. ನಮ್ಮಲ್ಲಿ ಲೆಕ್ಕಕ್ಕಿಲ್ಲ, ನಮ್ಮಲ್ಲಿ ದುಮ್ಮಿ ಗೌರಟ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅನ್ನೋದು ಒಂದು ತಲೆಗಿತ್ತು ಸರ್ ನನಗೆ. ಅವಾಗ ತಟ್ಟಿ ನನಗೆ ಏನು ಗುರುಗಳು ಯಾರು ಇಲ್ಲ ಸರ್, ನನ್ನ ಮನಸ್ಸಿಗೆ ನಾನೇ ತಿಳ್ಕೊಂಡು ಮಾಡ್ಬೇಕಂತ ಒಂದು ಮನಸ್ಸಿತ್ತು ಸರ್ ಯಾವಾಗಲೂ. ಸರಿ, 2010ನೇ ಚುನಾವಣೆಗೆ ತಾವು ಬಂದು ಆಯ್ಕೆಯಾಗಿ ಜನ ಎಲ್ಲ ಬೆಂಬಲಿಸಿದ್ಮೇಲೆ ತಾವು ಏನೇನು ಮಾತುಗಳನ್ನು ಜನರಿಗೆ ಕೊಟ್ಟಿದ್ದೀರಾ? ಅಲ್ಲಿ ಆ ಕೆಲಸಗಳು ಎಲ್ಲಿವರೆಗೆ ತಾವು ಪೂರೈಸಿದ್ದೀರಾ? ಸರ್, ನಾನು ಜನಗಳಿಗೆ ನಾನು ಆಯ್ಕೆ ಆಗಿದ್ದಲ್ಲ ಮುಂಚೆನೇ ಹೇಳಿದ್ದೆ ಸರ್. ನಾನು ದುಮ್ಮಿ ಗೌರಟಲ್ಲಿ ಒಂದು ಗುಡ್ಸ್ಲು ಮನೆ ಒಂದು ಲೈನ್ ಇತ್ತು ಸರ್. ಈ ಮನೆ ಈ ಲೈನು ನಾನು ಅಜ್ಜರ ಕಾಲದಿಂದಲೂ ಲೈನ್ ಇದೆ, ಈ ಲೈನ್ ತೆಗಿತೀನಿ ಅಂತ ಮಾತು ಕೊಟ್ಟೆ ಸರ್ ಅವ್ರಿಗೆ. ಆ ಲೈನ್ ತೆಗ್ಸಿದ್ವಿ ಸರ್. ಈಗ ಲೈನ್ ಹೋಗೋಣ ಸರ್. ಬೇಕಾದ್ರೆ ಅದು ಏನು ತೊಂದರೆ ಏನಾಗಿತ್ತು? ಅದು ಬರೀ ಗುಡ್ಸ್ಲು ಮನೆ ಇದ್ದು ಸರ್. ಅಜ್ಜರ ಕಾಲದಿಂದಲೂ ಬರೀ ಗುಡ್ಸ್ಲು ಮನೆಗೆ ಕಾಲ ಮಾಡ್ಕೊಂಬಂದು ಸರ್. ಅದನ್ನ ನಾನು ತೆಗಿತೀನಿ, ನಾನು ಚಾಲೆಂಜ್ ಮಾಡಿ ನಾನು ತೆಗಿತೀನಿ, ಈ ರೋಡ್ಗಳೆಲ್ಲ ಮಾಡಿಸ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟೆ ಸರ್. ಆ ಮಾತು ಕೊಟ್ಟ ನಂತರ ಅವರು ಎಲ್ಲ ನನಗೆ ಗೆಲ್ಸಿದ್ರು ಸರ್. ಅದು ಪೂರ್ತಿ ಮುಗಿಸಿದ್ದೀನಿ ಸರ್. ಅವ್ರಿಗೆಲ್ಲ ಅವ್ರಿಗೆ ಏನು ನಾನು ಮಾತು ಕೊಟ್ಟ ಜನಗಳಿಗೆ ಏನಾಯ್ತು ಎಲ್ಲ ಮಾಡಿದ್ದೀನಿ ಸರ್. ಆಮೇಲೆ ಇಂಥ ಕಡೆ ಇಂಥ ರೋಡ್ ಮಾಡ್ತೀನಿ, ಇದೇ ಮಾಡ್ತೀನಿ ಅಂತ ಎಲ್ಲರಿಗೆ ಆಗದವ್ರಿಗೆ ಎಲ್ಲರೂ ನಂದು ಅಂತ ನಾನು ಹೇಳ್ತೀನಿ. ಎಷ್ಟು ಮಾತುಗಳು ನೀವು ಜನರ ಹತ್ರ ಪ್ರಾಮಿಸ್ ಮಾಡಿದ್ರಿ, ಅಂದ್ರೆ ಒಂದು ಆಣೆ ಮಾಡಿದ್ರಿ, ನಾನು ಯಾವ ತರ ಕೆಲಸಗಳು ನಿಮಗೆಲ್ಲ ಪೂರೈಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆದಷ್ಟು ಪೂರ್ತಿ ಕೆಲಸಗಳನ್ನು ಮುಗಿಸಿದ್ರು ಸರ್. ಒಂದೇ ಒಂದು ನಾನು ರುದ್ರಭೂಮಿದು ಒಂದೇ ಒಂದು ಉಳಿಸಿದ್ದೀನಿ ಸರ್. ಎಲ್ಲ ಅವ್ರು ಮಾತು ಕೊಟ್ಟಂತ ಜನಗಳಿಗೆ ಏನಿದೆ ಸರ್ ಎಲ್ಲ ಮುಗಿಸಿದ್ದೀನಿ ಸರ್. ಒಂದು ಉದಾಹರಣೆಗೆ ಏನೇನು ಕೆಲಸಗಳು ತಾವು ಮಾಡಿದ್ದೀರಾ ಅಂತ ಹೇಳಿ ವಿವರಗಳು ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇಷ್ಟಪಡ್ತೀವಿ. ಇದು ಸಿಸಿ ರೋಡ್ ಮಾಡಿದ್ದೀನಿ ಸರ್. ಆಮೇಲೆ ಚಪ್ಪಡಿ ರೋಡ್ ಮಾಡಿದ್ದೀನಿ ಸರ್. ಆಮೇಲೆ ಚರಂಡಿಗಳು ಮಾಡಿದ್ದೀನಿ ಸರ್.
ಸ್ಲ್ಯಾಬ್ಗಳು ಮಾಡಿದ್ದೀನಿ ಸರ್. ಚರಂಡಿ ಅಂದ್ರೆ ಯಾವುದು? ಬಾಕ್ಸ್ ಚರಂಡಿ ಸರ್. ಚರಂಡಿ ಸರ್, ಸೈಜ್ನಲ್ಲಿ ಕಟ್ಟಿರೋದು ಬಾಕ್ಸ್ ಚರಂಡಿ ಮಾಡಿದೆ ಸರ್. ಆಮೇಲೆ ಅದ್ರ ಮೇಲೆ ಸ್ಲ್ಯಾಬ್ ಹಾಕ್ಸಿದ್ವಿ ಸರ್, ಕಬ್ಬಣ ಕಡಿಸಿ. ಆಮೇಲೆ 150ರಿಂದ 200 ಜನಕ್ಕೆ ಈ ಪೆನ್ಷನ್ ಕೊಡ್ಸಿದ್ದೀನಿ ಸರ್. ಇದ್ರ ಸಂಧ್ಯಾ ಸುರಕ್ಷೆ ನಾವು ಸಂಧ್ಯಾ ಸುರಕ್ಷೆ. ಆಮೇಲೆ ಇದುವೇ ನಾವು ಒಂದು 200 ಜನಕ್ಕೆ ನಾನು ಪೆನ್ಷನ್ ಕೊಡ್ಸಿದ್ದೀನಿ ಸರ್. ಪೆನ್ಷನ್ ಮಾಡಿಸ್ಕೊಟ್ಟಿದ್ದೀನಿ ಸರ್. ಒಂದು 200 ಇನ್ನು ಏನೇನು ಕೆಲಸ ಕಾರ್ಯ ಇದೇ ತರ ಮಾಡಿದ್ದೀರಿ ತಾವು ಜನ ಸರ್? ಈ ಅಂಗನವಾಡಿ ಕಾಂಪೌಂಡ್ ಕಟ್ಟಿದ್ವಿ, ಅಂಗನವಾಡಿಗೆ ಕಾಂಪೌಂಡ್ ಕಟ್ಟಿದ್ವಿ. ಇಲ್ಲೊಂದು ಮಠಕ್ಕೆ ಒಂದು ಕಾಂಪೌಂಡ್ ಕಟ್ಟಿದ್ವಿ. ಆಮೇಲೆ ಎಲ್ಲೆಲ್ಲಿ ದಾರಿಗಳಿಗೆ ಹೋಗಕ್ಕೆ ತೊಂದರೆಗಳು ಅವೆಲ್ಲ ಗ್ರಾವಲ್ ಇರಿಸಿ ಎಲ್ಲ ಮೆಟ್ಲಿಂಗ್ ಮಾಡಿಸ್ಕೊಟ್ಟಿದ್ವಿ. ನನಗೆ ಕೈಲಾದಷ್ಟು ನಾನು ಏನು ಮಾಡ್ಬೇಕು ಅನ್ನೋದೈತೆ ಎಲ್ಲ ಮಾಡಿದ್ದೆ ಸರ್. ಇಂಥದ್ದು ಮಾಡಿಲ್ಲ ನಂಗಿಲ್ಲ, ಎಲ್ಲದೂ ಮಾಡಿದ್ದೆ ಸರ್. ಹೌದಲ್ಲ? ಆಲ್ಮೋಸ್ಟ್ ಆಗಿ ನೀವು ಎಷ್ಟು ಜನರಿಗೆ ಏನೇನು ಆಶ್ವಾಸನೆಗಳನ್ನು ಕೊಟ್ಟಿದ್ರಿ ಅದು ಪೂರೈಸಿದ್ರಿ, ಎಲ್ಲ ಅಷ್ಟು ಮಾತು ಕೊಟ್ಟಿದ್ರಿ, ಅಷ್ಟು ಮಾಡಿಸಿದ್ರಿ ಸರ್. ಸರಿ, ಇನ್ನು ನಿಮ್ಮ ಮನಸ್ಸೊಳಗೆ ಇರ್ತಕ್ಕಂತಹ ಇನ್ನು ಕೆಲಸಗಳು ಈ ತರ ನಮ್ಮ ಹಳ್ಳಿಯಲ್ಲಿ, ನಮ್ಮ ವಿಲೇಜ್ ಅಲ್ಲಿ, ಅಂದ್ರೆ ನಮ್ಮ ಏರಿಯಾದಲ್ಲಿ ಈ ತರ ಅಭಿವೃದ್ಧಿಗಳು ಇನ್ನೂ ಬರಬೇಕು ಅಂತ ಹೇಳಿ ನಿಮ್ಮ ಮನಸ್ಸೊಳಗೆ ಅನ್ಕೊಂಡಿರೋದು ಯಾವ್ದಾದ್ರು ವಿಷಯಗಳು ಇದಾವ ಸರ್? ನಮಗೆ ಏನು ನನಗೆ ಅರ್ಜೆಂಟ್ ಆತು ಅಂತಂದ್ರೆ ನಮಗೆ ರುದ್ರಭೂಮಿ ಒಂದು ಜನಗಳು ಮಶಾಣಕ್ಕೆ ಜಾಗದಿಂದ ಒಂದೇನೋ ಸರ್ ನಮ್ಮಲ್ಲೇ ಉಳಿದಿರೋದು. ಅದು ನಿಮ್ಮ ಏರಿಯಾದಲ್ಲಿ ಇಲ್ಲ ಸರ್, ಇಲ್ಲ ಸರ್. ಜನಗಳು ಬೇಡಿಕೆ ಕೊಡ್ತಿರೋದು ಅಂದ್ರೆ ಕರ್ಕೊಂಡು ಹೋಗ್ತಾರೆ ಸರ್. ಇಲ್ಲ ಅಲ್ಲೇ ಕಣಗುಳಗೆ ಈ ಮನೆ ಮುಂದೆ ಅಲ್ಲಿ ಇಲ್ಲಿ ಹಾಕ್ಯಂತ ಇದಾರೆ ಸರ್. ಪರ್ಟಿಕ್ಯುಲರ್ಲಿ ಆ ಜಾಗ ಅಂತೇಳಿ ಯಾರು ಮಶಾಣ ಅಂತ ಜಾಗನೇ ಇಲ್ಲ ಸರ್ ನಮ್ಮಲ್ಲಿ. ಬಹಳ ಕಷ್ಟ, ಬಹಳ. ನಾವು ಡಿ.ಸಿ ವರ್ಗೂ ಹೋದ್ವಿ, ಡಿ.ಸಿ ವರ್ಗೂ ಹೋದ್ರು ಕೂಡ ಇವತ್ತು ನಾಳೆ ಮಾಡ್ತೀವಿ, ನಾಳೆ ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹಿಂಗೆ ಹೇಳ್ಕೊಂಡ್ ಬರ್ತಾರೆ ಸರ್. ಅಂದ್ರೆ ಸರ್ಕಾರದಿಂದ ಅದಕ್ಕೆ ಒಂದು ಮಸಾಣ ಬಿಟ್ಟಿದ್ದಾರೆ ಸರ್, ಜಾಗ ಬಿಟ್ಟಿದ್ದಾರೆ. ಜಾಗ ಅಂತೂ ಇದೆಯಾ? ಜಾಗ ಇದೆ, ಅದು ಬಿಡಿಸ್ಕೊಡಕ್ಕೆ ಅವಕಾಶ ಆಗ್ತಿಲ್ಲ ಸರ್. ತಹಸೀಲ್ದಾರ್ ಅದೇ ಟೈಪ್ ಹೇಳ್ತಾರೆ, ಸೆಕ್ರೆಟರಿಗಳು ಅದೇ ಟೈಪ್ ಹೇಳ್ತಾರೆ. ತಹಸೀಲ್ದಾರ್ ಇವತ್ತು ಮಾಡ್ಕೊಡ್ತೀವಿ, ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬರೀ ಇದೇ ಮಾಡ್ತಾರೆ ಸರ್. ಅಲ್ಲ, ಇಲ್ಲಿದ್ದು ಜನನು ಅವ್ರ ಮೇಲೂ ಒಂದು ಸ್ವಲ್ಪ ಜವಾಬ್ದಾರಿ ಅನ್ನೋದನ್ನ ಇರುತ್ತೆ. ಯಾಕಂದ್ರೆ ವೈಯಕ್ತಿಕವಾಗಿ ಇದು ಪೊಲಿಟಿಕಲ್ ಕ್ಯಾರಿಯರ್ ಅಲ್ಲಿ ಇರೋರೇ ಮಾಡ್ಬೇಕು ಅಂತ ಹೇಳಿ ಏನಿಲ್ಲ. ಇಲ್ಲ ಸರ್, ಅವ್ರ ಜನರಿಗೂ ಅವಶ್ಯಕತೆ ಇರೋದಂತ ವಿಷಯ. ಇವರೆಲ್ಲ ಸೇರ್ಕೊಂಡು ಈ ಬಗ್ಗೆ ಎಲ್ಲ ಸೇರ್ಕೊಂಡು ನಾನು ಇವತ್ತು ಮಾಡ್ಬೋದು, ನಾಳೆ ಮಾಡ್ಬೋದು ಅಂತ ಸೆಕ್ರೆಟರಿಗಳು ಇಲ್ಲ ಸೆಕ್ರೆಟರಿಗಳು ಹಿಂಗೆ ಹೇಳ್ಕೊಂತಲ್ಲ ಬಂದೇನೆ ಸರ್. ಇವತ್ತು ಮಾಡ್ದೆ ಅನ್ನೋದು ಟ್ರಾನ್ಸ್ಫರ್ ಹೋಗೋದು ಇದೇ ಟೈಪ್ ಮಾಡ್ತಾರೆ ಹೊರತು ಏನು ಇದು ಮಾಡಂಗಿಲ್ಲ ಸರ್, ಆಗ್ತಾ ಇಲ್ಲ ಸರ್. ನಾನು ಜನಗಳು ತಗೋದ್ರೆ ಇವತ್ತು ಓಡಕ್ ರೆಡಿ ಇದಾರೆ ಸರ್. ಅದೊಂದು ಮಸಾಣದ್ದು ನಿಮ್ಮ ಇದರಲ್ಲಿ ಪೀರಿಯಡ್ ಅಲ್ಲಿ ಒಂದು ಮಸಾಣದ್ದು ಜಾಗ ಮಾಡಿಕೊಡ್ಲೇಬೇಕಂತ ಹೇಳಿ ಅದೊಂದಿದೆ ಸರ್. ಅದೊಂದು ತುಂಬಾ ಸಂತೋಷದ ಸುದ್ದಿ ಅದು, ಯಾಕಂದ್ರೆ ತುಂಬಾ ಬೇಕಾಗಿರೋದು ಅಲ್ವಾ? ಇನ್ನು ಈ ತರ ಕೆಲಸಗಳು, ಅಭಿವೃದ್ಧಿಗಳು, ಇನ್ನು ಏನೇನು ಡೆವಲಪ್ಮೆಂಟ್ಗಳು ನಿಮ್ಮ ಏರಿಯಾದಲ್ಲಿ ಆಗ್ಬೇಕು ಅಂತ ಹೇಳಿ ಸರ್? ನಮ್ಮಲ್ಲೇ ನನಗಿನ್ನ ಮನಸ್ಸಿನಲ್ಲಿ ಇದೊಂದು ಜುಂಜಪ್ಪನ ದೇವಸ್ಥಾನದ ದೊಡ್ಡದು ಜಾತ್ರೆ ಇಲ್ಲೊಂದು ಕಾಂಪೌಂಡಲ್ಲಿ ಒಂದು ಪಾರ್ಕ್ ಮಾಡಬೇಕು, ಒಂದು ನೀರಿಂದ ಅಭಿವೃದ್ಧಿ ಮಾಡಬೇಕು. ಆಮೇಲೆ ಓವರ್ ಟ್ಯಾಂಕ್ ಕಟ್ಸಿದ್ವಿ ಸರ್. ಓವರ್ ಟ್ಯಾಂಕ್ ಇದನ್ನು ನಮಗೆ ಸರ್ವಿಸ್ ಕೊಟ್ಟಿಲ್ಲ. ಆ ಸರ್ವಿಸ್ ಕೊಡೋದಕ್ಕೆ ಪೈಪ್ಲೈನ್ ಒಂದು ಮಾಡಿಸಿ ನಮ್ಮ ಈ ಫೀಲ್ಡ್ ಮುಗಿಯೋದ್ರೊಳಗಡೆ ಎಲ್ಲ ಮನೆಗೆ ನೀರು ಕೊಡಿಸ್ಬೇಕು. ಹಿಂದಕ್ಕೆಲ್ಲ ನಮ್ಮಲ್ಲಿ ಒಂದೇ ಒಂದು ಬೋರ್ ಇತ್ತು ಸರ್. ನಾವು ಮೆಂಬರ್ ಆದಮೇಲೆ 4 ಬೋರ್ ಹಾಕ್ಸಿ ಆ 4 ಬೋರಿನ ನೀರು ಊರಿಗೆ ತಗೊಂಬಂದ್ವಿ ಸರ್. ಓವರ್ ಟ್ಯಾಂಕ್ ಕಟ್ಸಿದ್ವಿ. ಈಗ ಮನೆಗೆ ನೀರು ಸೌಲಭ್ಯ ಇನ್ನೂ ಕೊಟ್ಟಿಲ್ಲ ಸರ್. ಅದು ಇಂಜಿನಿಯರ್ಗಳು ಇವತ್ತು ನಾಳೆ ಅಂತ ಹಂಗೆ ದೊಡ್ಡಂತ ಬರ್ತದೆ ಸರ್. ಪೈಪ್ಲೈನ್ ಮಾಡಿಲ್ಲ ಊರಲ್ಲಿ. ಅದು ಮಾಡ್ಬೇಕನ್ನೋದು ಒಂದು ನಮ್ಮ ಗುರಿ ಇಟ್ಕೊಂಡು ಸರ್. ಸರಿ, ಇನ್ನು ಈ ತರ ಡೆವಲಪ್ಮೆಂಟ್ಗಳು ಯಾವ ತರ ನಮ್ಮ ಹಳ್ಳಿ ಇವತ್ತು ಒಂದು ವಿಷಯ ನೆನಪು ಬಂತು ನನಗೆ. ಒಂದು 10-15 ವರ್ಷ ನಾವು ಹಿಂದೆ, ಒಂದು 20 ವರ್ಷ ಹಿಂದೆ ಅಪ್ರಾಕ್ಸಿಮೇಟ್ಲಿ, ನನಗೆ ಪಕ್ಕಾ ಡೇಟ್ ಗೊತ್ತಿಲ್ಲ, 10-15 ವರ್ಷ ಹಿಂದೆ ಮೇ ಬಿ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನೋಡಿದ್ವಿ ಒಂದು ಹಳ್ಳಿ ಅಂದ್ರೆ ನಿಜವಾದ ಹಳ್ಳಿ ತರ ಇತ್ತು. ಇವತ್ತು ಅದನ್ನೇ ನಾವು ಒಂದು 10-12 ವರ್ಷ ನಂತರ ನಾವು ಬಂದಿದ್ವಿ. ನಿನ್ನೆ ಮೊದಲನೇ ಸರಿಗೆ ನಿಮ್ಮ ಹಳ್ಳಿಗೆ ಬಂದು ನಾವು ವಿಚಾರಗಳನ್ನು ತಿಳಿಯಕಂತ ಹೇಳಿ ಬಂದ್ವಿ. ನೋಡಿದಾಗ ಒಂಥರ ತಾಲೂಕು ತರ ಒಂದು ಡೆವಲಪ್ಮೆಂಟ್ ಬಹಳಷ್ಟು ಆಗಿದೆ, ಅಭಿವೃದ್ಧಿಗಳನ್ನು ಬಹಳ ಆಗಿದೆ. ತುಂಬಾ ಖುಷಿ ಆಯ್ತು. ಒಂದು ಹಳ್ಳಿ ಅಂದ್ರೆ ಒಂದು ಹಳ್ಳಿ ತರ ಇಲ್ಲ ಇವಾಗ. ಎಲ್ಲ ಒಂದು ದೊಡ್ಡ ದೊಡ್ಡ ಅಂಗಡಿಗಳಾಗಿರ್ಲಿ, ಬಿಲ್ಡಿಂಗ್ಗಳು, ಮನೆಗಳಾಗಿರ್ಲಿ, ರಸ್ತೆ ದುರಸ್ತಿ ಆಗಿರ್ಲಿ, ನೀರಿಂದು ಮುಂಚೆ ಒಂದು ನೀರಿಂದು ಬಹಳ ಸಮಸ್ಯೆ ಇತ್ತು ಸರ್. ಈಗ ನೋಡಿದ್ರೆ ಅಂಥದ್ದು ಏನಿಲ್ಲ. ಇದೆಲ್ಲ ಅವೇರ್ನೆಸ್ ಅಂದ್ರೆ ಈ ತರ ಎಲ್ಲ ಡೆವಲಪ್ಮೆಂಟ್ ಏನು ಇದು 2010 ಮೇಲೇನೆ ಆಗಿರೋದ ಅಥವಾ ಇದಕ್ಕಿಂತ ಮುಂಚೆ ಯಾವಾಗ? ಇಲ್ಲ ಸರ್, 2010 ಮೇಲೇನೆ ಸರ್ ಮಾಡಿಸಿರೋದು ಆಗಿದ್ದು. ರೀಸೆಂಟ್ ಒಂದು 4 ವರ್ಷದಿಂದ ಇದಾಗಿದೆ ಸರ್. ಮೊದಲು ಏನಿಲ್ಲ ಸರ್, 20 ವರ್ಷ ಒಂದೇ ಬೋರ್ನಲ್ಲಿ ನೀರು ಕುಡಿತಿದ್ರು ಸರ್. ಒಂದೇ ಬೋರ್ನಲ್ಲಿ ಒಂದು ಬೋರ್, ಜನರಿಗೆ ಒಂದೇ ಬೋರ್ ಸರ್. ಒಂದು ಬೋರ್ ಮುರಿತೀನಿ ಅಂದ್ರೆ ತೋಟಗಳಿಗೆ ಹೋಗೋರು ಸರ್, ಎಲ್ಲ ತೋಟಗಳಿಗೆ ಹೋಗೋರು. ಒಂದು ಜಗ್ಗಿತ್ತು ಸರ್. ಇಲ್ಲಿ ನಮ್ಮೂರಲ್ಲಿ ನೀರು ಬೀಳ್ತಿದ್ದಿಲ್ಲ. ಆ ಜಗ್ನಲ್ಲಿ ಹೊರಗಡೆ ಹೋಗಿ ಆ ಜಗ್ನ ಸಿಕ್ಕಿದ್ರೆ ಸಿಗೋವು, ಸಿಗಿದ್ರೆ ಮುಡ್ಕೊಂಡು ವಾಪಸ್ ಬರೋದು ಸರ್.
ನಾವು 2010 ಎಲೆಕ್ಷನ್ನಿಂದ ಈ ಕಡೆ ಬಂದು ನಾವು ಎಲ್ಲ ಮಾಡ್ಬೇಕಂತ ನಮಗೆ ಮನಸ್ಸಿನಲ್ಲಿ ಇತ್ತು ಸರ್. ನಮಗೆ ಅದಕ್ಕೋಸ್ಕರ ಅಷ್ಟು ಮಾಡ್ಬೇಕಂತ ಅನ್ನೋದು ತಲೆಗಿಟ್ಕೊಂಡು ಎಲ್ಲದೂ ಮಾಡಿ ಮುಗಿಸಿದೆ ಸರ್. ಈಗ ಅಲ್ಲಿ 3 ಬೋರ್ನವ್ರು ನೀರು ನಮ್ಮ ಊರಿಗೆ ಬರ್ತಾ ಇದೆ ಸರ್. ಈಗೇನು ನಮಗೆ ಮನೆಗೆ ನೀರು ಬರ್ಬೇಕಂದ್ರೆ ಇನ್ನೊಂದು ಪೈಪ್ಲೈನ್ ಊರಾಗ ಒಂದು ಸ್ವಲ್ಪ ಪೈಪ್ಲೈನ್ ಮಾಡಿಸಿ ನಾವು ಮಾತು ಕೊಟ್ಟದಂತ ಏನಿದೆ ಪೈಪ್ಲೈನ್ ಕೊಡಿಸಿ ಆ ಪೈಪ್ಲೈನ್ ಒಂದು ಮಾಡಿಸಿ ನಾವು ಇದು ಮಾಡಿದ್ರೆ ನಮಗೆ ಒಂದು ರುದ್ರಭೂಮಿ ಒಂದು ಮಾಡಿಕೊಟ್ರೆ ಅಲ್ಲಿ ನಮ್ಮ ಜನಗಳು ಮಾತು ಕೊಟ್ಟರೆ ಇದು ತುಂಬ ಹೆಮ್ಮೆ ಪಡೋದಂಥ ವಿಷಯ. ಬರೀ 4 ವರ್ಷದಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಸರ್. ಅವಾಗ ನಮ್ಮ ಮೀಡಿಯಾನು ಇರಲಿಲ್ಲ, ಅಂದರೆ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆನ್ಲೈನ್ ಪಬ್ಲಿಷಿಂಗ್ ಮೀಡಿಯಾ ಅಂತ ನಾವು ಏನು ಈಗ ಬಂದು ಸಂದರ್ಶನ ಎಲ್ಲ ತಗೊಳ್ತಾ ಇದ್ದೀವಿ. ಆವಾಗ ನಾನು ಅದರಿಂದ ಮುಖಾಂತರನೂ ಏನು ಬಂದಿರಲಿಲ್ಲ. ಇದು ಅಪ್ರಾಕ್ಸಿಮೇಟ್ಲಿ 1.5 ವರ್ಷದಿಂದ ನಾವು ಇದೆಲ್ಲ ಕೆಲಸ ಕಾರ್ಯ ಈ ಥರ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ಪರ್ಸನಲ್ ವ್ಯಕ್ತಿಗವಾಗಿ ನಾವು ಇಲ್ಲಿಂದ ಚಿತ್ರದುರ್ಗ ಕಡೆ ಹೋಗಬೇಕಾದ್ರೆ ನಾವು ನೋಡಿದ್ವಿ. ಇದು ಒಂಥರ ಹಳ್ಳಿ ಯಾವುದು ಡೆವಲಪ್ಮೆಂಟ್ ನೋಡಿ ಸರ್. ಇನ್ನು ನಮ್ಗೆ ಏನಿದೆ ಅಂತಂದ್ರೆ ನಮ್ಮಲ್ಲಿ ಕರೆಂಚು ಇಡೀ ಊರೆಲ್ಲ ಕರೆಂಚು ಮನೆ ಇದ್ದು ಸರ್. ಹೌದು, ಇಡೀ ಊರು ಕರೆಂಚೆಲ್ಲ ತೆಗಿಬೇಕು ಅನ್ನೋದು ಒಂದು ಚಟ ಇದೆ ಸರ್. ಇನ್ನೊಂದು ನಮ್ಗೆ ಕರೆಂಚೆಲ್ಲ ಒಂದು ಇರಬಾರ್ದು, ಜನ ಬಡತನದಲ್ಲಿ ಇರೋದನ್ನ ಬಡತನ ತೆಗಿಬೇಕು, ಬಡವರಿಗಲ್ಲ ಬಡತನ ತೆಗಿಬೇಕು ಅನ್ನೋದು ನನಗೆ ಮನಸ್ಸಿನಲ್ಲಿ ಇರೋದು ಸರ್. ಇನ್ನು ಅದು ಮಾಡ್ಬೇಕು, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಊರಲ್ಲಿ ನಮ್ಮಲ್ಲಿ ಚೆನ್ನಾಗಿರ್ಬೇಕು. ನಮ್ಮ ಊರು ಭಾರಿ ದುಮ್ಮಿನ ಗೋರ್ಗಟ್ಟೆ ಅನ್ನೋದು ಭಾರಿ ಹಿಂದೆ ಉಳಿದಿದೆ, ಅದು ಮುಂದೆ ತಗೊಂಡ್ಬರ್ಬೇಕಂದ್ರೆ ಮನಸ್ಸಿರೋದು ಸರ್. ಬಹಳ ಒಳ್ಳೆ ಗುರಿ ಅಂತೂ ಇಟ್ಕೊಂಡು ಸರ್. ಇನ್ನು ಈ ತರ ಅಭಿವೃದ್ಧಿಗಳು ಏನು ಬಹಳಷ್ಟು ಇಟ್ಕೊಂಡು ನಾವು 7-8 ಮನೆಗಿದ್ರಂದ್ರೆ 4 ಗಂಟೆಗೆ ಎದ್ದು ಬಿಡ್ತು ಸರ್. 4 ಗಂಟೆಗೆ ಎದ್ರೆ ಬರೀ ಜನಗಳ ಬಗ್ಗೆ ಚಿಂತೆ ಮಾಡೋದು. ಇವತ್ತು ಇಂಥ ಕೆಲಸ ಆಗಲಿಲ್ಲ, ಇಂಥ ಕೆಲಸ ಮಾಡ್ಬೇಕು, ಇಂಥ ಕೆಲಸ ಆಗಿಲ್ಲ, ಇಂಥ ಕೆಲಸ ಮಾಡ್ಬೇಕು, ಬೆಳಿಗ್ಗೆ ಹಿಂಗೆ ಹೋಗಿ ಇಂಥ ನಡ್ಕೊಂಡು ಹಿಂಗೆ ಮಾಡ್ಬೇಕು ಅನ್ನೋ ತಲೆಗಿರೋ ಸರ್. ನಮ್ಗೆ ಬೇರೆ ಏನು ದೃಷ್ಟಿ ಇಲ್ಲ ಸರ್. ನೋಡಿ, ಇಷ್ಟೆಲ್ಲ ತಾವು ವಿವರಗಳನ್ನು ನಮಗೆ ಹೇಳ್ತಾ ಇದ್ದೀರಾ. ಇದ್ರದ್ದು ಫೋಟೋಸ್ ಮುಖಾಂತರ ಒಂದು ದಾಖಲೆಗಳು ಅಂತ ಹೇಳಿ, ಅಂದ್ರೆ ಏನೇನು ಅಭಿವೃದ್ಧಿಗಳು ನೀವು ತಂದಿದ್ದೀರಾ ನಿಮ್ಮ ಪೀರಿಯಡ್ ಎಲ್ಲ ಆಗಿರೋದಂತಹ ನಿಮ್ಮ ಒಂದು ಪರ್ಟಿಕ್ಯುಲರ್ಲಿ ನಮ್ಮ ವೆಬ್ಸೈಟ್ politiciansinIndia.com ಅಂತ ಹೇಳಿ ನಮ್ದು ಏನು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಮುಖಾಂತರ ಎಲ್ಲ ಕೋಟಿಗಟ್ಟಲೆ ಜನನು ನೋಡೋದಂತಹ ಜಾಗ ಇದು. ಅದಕ್ಕೆ ಈ ದಾಖಲೆಗಳನ್ನು ತಾವು ದಯವಿಟ್ಟು ನಮಗೆ ಕೊಡಕ್ಕೆ ಇಷ್ಟಪಡ್ತೀರಾ? ಸೊ ದಾಖಲೆಗಳು ಪಂಚಾಯತಿಯಲ್ಲಿ ಇದಾವೆ, ಎಲ್ಲ ಇರಲಿ, ಒಂದು ಮೇಲ್ ಮುಖಾಂತರ ಕಳಿಸಬಹುದು. ಯಾಕಂದ್ರೆ ಈ ಯಾವುದೇ ದಿನಕ್ಕೆ ಮುಗಿತಾ ಇಲ್ಲ. ಏನಕ್ಕಂತಂದ್ರೆ ಜನರಿಗೆ ಗೊತ್ತಾಗಬೇಕು, ಒಂದು ಹಳ್ಳಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಸೇಮ್ ಅದರ್ ಹಳ್ಳಿ ಅಂದ್ರೆ ಬೇರೆ ಹಳ್ಳಿ ಅವರೆಲ್ಲ ಇದೇ ನೋಡ್ಕೊಂಡಾಗ ನಮ್ಮ ದೇಶ ಹಿಂಗೆ ಮುಂದೆ ಬೆಳೆಸ್ತಾ. ನಮ್ಮ ಕಡೆಯಿಂದ ನಮ್ಮ ಉದ್ದೇಶನೂ ಅದೇ ಕೆಲಸ ಮಾಡ್ತಾ ಇರೋದನ್ನ ನೋಡಿ ಬೇರೆ ಹಳ್ಳಿದು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಲಿ ಅಧ್ಯಕ್ಷರಾಗಿರ್ಲಿ ಅವರೆಲ್ಲ ನೋಡ್ಕೊಂಡು ಯಾರು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಕ್ಕೋಸ್ಕರ ಅಂತ ನಿಮ್ಮ ದಾಖಲೆ ಕಳಿಸ್ಕೊಡಕ್ಕೆ ಇಷ್ಟಪಡ್ತಾರೆ. ಬಹಳ ಚೆನ್ನಾಗಿ ಮಾತುಗಳನ್ನು ಆಡ್ತಾ ಇದ್ದೀರಾ. ಇನ್ನೊಂದು ನಾನು ವ್ಯಕ್ತಿಗವಾಗಿ ಒಂದು ಪರ್ಸನಲಿ ಪ್ರಶ್ನೆ ಕೇಳಬೇಕಂತ ಇದ್ದೀನಿ. ನೀವು ಇಷ್ಟೆಲ್ಲ ವಿವರಗಳು ಎಲ್ಲ ತಿಳ್ಕೊಂಡು ಮಾಡ್ಕೊಂಡು, ಯಾಕಂದ್ರೆ ವಿದ್ಯಾಭ್ಯಾಸದಲ್ಲೂ ನೋಡಿದ್ರೆ ನೀವು ಅಂತದ್ದು ಇಲ್ಲ ಸರ್, ಹೈಯರ್ ಇಲ್ಲ. ಯಾಕಂದ್ರೆ ನಾನು ಏನು ತೆಗೆದಂತಹ ವಿಷಯ ಅಲ್ಲ, ಇದು ವಿಚಾರ ಆದ್ರೂ ಕೂಡ ಒಂದು ನಾಲೆಡ್ಜ್, ಒಂದು ತಿಳುವಳಿಕೆ, ಒಂದು ಕೆಲಸ ಮಾಡೋದು ಚಟ ಹಠ ಅಂತ ಹೇಳಿ ನಿಮ್ಮ ಹತ್ರ ಇರೋದನ್ನ ನೋಡಿದ್ರೆ ವೆಲ್ ಟ್ಯಾಲೆಂಟೆಡ್ ಎಜುಕೇಟೆಡ್ ಪರ್ಸನ್ಸ್ ಹತ್ರ ಇಲ್ಲ ಹತ್ರ ನಾವು ನೋಡ್ಬೇಕು. ನಮ್ಮ ಫಸ್ಟ್ ಇದೆಲ್ಲ ಬರ್ಲಿಕ್ಕೆ ಇದೆಲ್ಲ ನಿಮ್ಮ ಮನಸ್ಸಿಗೆ ಹೆಂಗ್ ಬಂತು, ಏನ್ ಬಂತು? ನಿಮಗೆ ಯಾರಾದ್ರೂ ಒಂದು ಹೇಳ್ಕೊಟ್ಟಿರೋದಂತಹ ಆತರ ಏನಾದ್ರು ಮನ್ಸಾರ ನೀವು ಗುರುಗಳು ಅಂತ ಹೇಳಿ ಯಾರಿಗಾದ್ರೂ ಬಯಸಿತ್ತು? ಇಲ್ಲ ಸರ್, ನಾವು ನಮ್ಮಲ್ಲೇ ಮೊದಲು ಹಿಂದಕ್ಕೆ ಡಿಗ್ರಿ ಓದಿದ್ರು ಒಬ್ರು ಮೆಂಬರ್ ಆಗಿದ್ರು ಸರ್. ಇವರೆಲ್ಲ ಮೊದಲು ಅದಕ್ಕಿಂತ ಮುಂಚೆನೂ ಒಬ್ರು ಡಿಗ್ರಿ ಓದಾರ ಆಗಿದ್ರು ಸರ್ ನಮ್ಮ ಮೆಂಬರ್. ಅವರೆಲ್ಲ ನೋಡಿದೆ ಸರ್. ಆಮೇಲೆ ಬರೇ ಕುಡಿಯೋಕ್ಕೂ ತಿನ್ನೋಕೆ ಸಾಯರ್ ಸರ್ ಅವರೆಲ್ಲ. ಅವೆಲ್ಲ ಯೋಚನೆ ಮಾಡಿ ಇವರೆಲ್ಲ ಯಾಕೆ ಆಗ್ತಾರೆ ಮೆಂಬರ್ಗಳು ಅಂತ ಇದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಸರ್. ನಾನು ಮನಸ್ಸಿನಲ್ಲಿ ಇಟ್ಕೊಂಡು ನೋಡೋಣ, ನಾನು ಆಟ ಸಾಧಿಸ್ಲೇಬೇಕು, ನಾನು ಆಗ್ಲೇಬೇಕು, ಅದೇನೋ ಆಗ್ಬಿಟ್ಟು ನಾನು ಮೆಂಬರ್ ಆಗ್ಬೇಕು, ಹಾಗೆ ನಾನು ಇವೆಲ್ಲ ಮಾಡಿ ತೋರಿಸ್ಬೇಕಂತ ಒಂದು ಚಟಕ್ಕೋಸ್ಕರ ನಾನು ಎಲ್ಲ ಮಾಡಿ ಬೇಷ್. ಇದು ತುಂಬಾ ಖುಷಿ ಪಡೋದಂತ. ನನಗಿನ ಮುಂಚೆ ಡಿಗ್ರಿ ಓದಾರ ಸರ್ ಅವರೆಲ್ಲ. ವೆರಿ ಗುಡ್. ಅಂದ್ರೆ ನೀವು ಅವರೆಲ್ಲ ಓದಿದ್ರು ಕೂಡ ಆ ಥರ ಕೆಲಸ ಮಾಡಲಿಲ್ಲ, ನಾನು ಮಾಡಿ ತೋರಿಸ್ಬೇಕು. ನೀವು ಓದಿಲ್ದಿಲ್ಲ ಅಂದ್ರೂ ಕೂಡ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ. ಇದಕ್ಕೆ ನಿಮಗೆ ಗುರುಗಳು ಅಂತ ಹೇಳಿ ಯಾರಿಗಾದ್ರೂ ಬಯಸಿಲ್ಲ? ಇಲ್ಲ ಸರ್, ನಮ್ಗೆ ಯಾರು ಗುರುಗಳು ಇಲ್ಲ ಸರ್. ನನ್ನ ಮನಸ್ಸು ಏನು ನನ್ನ ತಲೆಗಿಟ್ಕೊಂಡು ನಾನು ಮಾಡ್ಬೇಕು ಇಂಥ ಚಟ ಹಿಡಿದು ಮಾಡ್ಬೇಕು ಅನ್ನೋ ಅದನ್ನ ಬಿಟ್ಟಂದ್ರೆ ನಾನು ಯಾವ ಗುರುಗಳು ಇವತ್ತು ಸ್ವಂತ ಸರ್. ಇವತ್ತು ನಾನು ಯಾವ ಕೆಲಸ ಮಾಡ್ತಾ ಯಾರು ಕೇಳೋದ್ರ ಸರ್. ವಿಚಾರ ಸರ್ ಇದು. ಯಾಕಂದ್ರೆ ಯಾರು ಹೇಳ್ಕೊಳ್ಳೋರು ಇಲ್ಲ, ನಿಮಗೆ ಯಾರಿಂದನೂ ಕಲ್ತಿಲ್ಲ. ನಿಮ್ಮ ಸ್ವತಃ ನಿಮ್ಮ ಹುಡುಗರು ಯಾರ ಒಬ್ಬರನ್ನ ಕರ್ಕೊಂಬರೋದು, ಏನಾದ್ರು ಬರೆಯೋದಿದ್ರೆ ಅವ್ರನ್ನ ಬರ್ಸೋದು ಮಾಡೋದು, ಇದು ಮಾಡಿ ಇಷ್ಟು ಮಾಡಿದ್ರೆ ನೋಡ್ತಾ ನನಗೆ ಯಾರು ನನ್ನ ಗುರುಗಳು ಇಲ್ಲ ಸರ್. ನನಗೆ ತುಂಬಾ ಹೆಮ್ಮೆ ಪಡೋದಂತ ವಿಷಯ ಇದು. ಕೊನೆಯಾಗಿ ನಾನು ಒಂದು ಪ್ರಶ್ನೆಗಳನ್ನು ಕೇಳಬೇಕು, ಅಂದ್ರೆ ಸಮಯ ಕಡಿಮೆ ಇರೋದ್ರಿಂದ ಈಗ ಬೇರೆಗಳನ್ನು ನಾವು ಹೋಗ್ತಾ ಇರೋ
ಸಮಯ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ಇಲ್ಲೇ ನಿಲ್ಲಿಸಿ. ನಿಮ್ಮ ವಿವರಗಳನ್ನು ಕಂಪ್ಲೀಟ್ ಆಗಿ ಪೂರ್ಣ ನಾವು ಹಾಕ್ತೀವಿ. ಅದು ಇದರಲ್ಲಿ ಜನರಿಗೆ ಯಾವುದು ಮುಚ್ಚುಮರಿ ಬಟ್ ಸಂದರ್ಶನ ಏನಿದೆ ಒಂದು ಸ್ವಲ್ಪ ಇಲ್ಲಿಗೆ ನಾವು ತರಿಸೋಣ ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀವಿ. ಕೊನೆಯಾಗಿ ಒಂದು ಪ್ರಶ್ನೆ ಕೇಳಬೇಕಂತ ಇದ್ದೀನಿ. ನಿಮ್ಮ ಏರಿಯಾದ ಯುವಕರಿಗೆ, ಯುವತಿಯವರಿಗೆ, ಬಾಲ ಕಾರ್ಮಿಕಗಳ ಬಗ್ಗೆ ಯಾವುದಾದ್ರೂ ಒಂದು ಒಳ್ಳೆ ಸಂದೇಶ ಕೊಡ್ಬೇಕಂತ ಇಷ್ಟಪಡ್ತೀರಾ? ಸರ್, ನಮ್ಮನ್ನ ಯಾರು ಬಂದು ಕೇಳಿದ್ರು ನಾವು ಯಾವುದೇ ಒಂದು ಇದು ಮಾಡಿದ್ರು ಕೂಡ, ಯಾವುದೋ ಒಂದು ಮದುವೆ ಮಾಡಲಿ, ಇನ್ನೊಂದು ಮಾಡಲಿ, ನನ್ನ ಕೈಲಾದಷ್ಟು ಮಾಡ್ಬೇಕು ಸಾಕಾರ ಅನ್ನೋದೇ ಮನಸ್ಸಿನಾಗಿರೋ ಸರ್ ನನಗೆ. ಅದು ಇದೆ ಸಂದೇಶ ಅವರಿಗೆ. ಯಾಕಂದ್ರೆ ಈಗ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಶಾಲೆಗಳನ್ನ ಕಳಿಸೋದ್ ಬಿಟ್ಟು ಅವರೆಲ್ಲ ಕೆಲಸ ಕಾರ್ಯಕ್ಕೆ ಅಂದ್ರೆ ಬಾಲ ಕಾರ್ಮಿಕಗಳಿಗೆಲ್ಲ ಕೆಲಸಗಳಿಗೆಲ್ಲ ಕಳಿಸ್ತಾ ಇದೆ. ನಮ್ಮ ದೇಶದಲ್ಲೇ ಇದೆ ಈ ರೋಗ. ಇದು ಇದೆ ಸರ್. ಈಗ ಆದ್ರೂ ಒಂದು ಸ್ವಲ್ಪ ತಡಿತಾ ಬರ್ತಾ ಇದೆ. ಈಗ ಸರ್ಕಾರದಿಂದನೂ ಸಹ ಬೇಕಾದಷ್ಟು ಒಂದು ಸೌಲಭ್ಯಗಳನ್ನು ಆದಷ್ಟು ಕೊಟ್ಟಿದ್ದಾರೆ. ಎಲ್ಲ ಶಾಲೆಗಳಲ್ಲೂ ಹಣ್ಣು, ಹೂವು, ಫಲ, ಹಣ್ಣು, ಹಾಲು ಎಲ್ಲ ಸೌಲಭ್ಯ ಕೊಟ್ಟರು ಕೂಡ ಈಗಲೂ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಶಾಲೆಗಳ ಮಕ್ಕಳಿಗೆ ಕಳಿಸೋದನ್ನು ಬಿಟ್ಟು ಸೀದಾ ಗದ್ದೆ ಕೆಲಸಕ್ಕೆ, ತೋಟ ಕೆಲಸಕ್ಕೆ, ವ್ಯವಸಾಯ ಕೆಲಸಗಳನ್ನು ಅದ್ರ ಬಗ್ಗೆನೇ ಬಿಟ್ಬಿಟ್ಟಿದ್ದಾರೆ. ಅವರಿಗೆ ಒಂದು ಯಾವುದಾದ್ರೂ ಸಂದೇಶ ನೀಡ್ತೀರಾ ನೀವು? ನೀಡ್ತೀವಿ ಸರ್. ಹೇಳಿ ದಯವಿಟ್ಟು ನಮ್ಮ ವೀಕ್ಷಕರು. ಸರ್, ನಾವು ಯಾವ ಕಾರಣಕ್ಕೂ ಕೂಡ ನಾವು ಅದೊಂದು ಮಾಡ್ಬೇಕನ್ನೋದು ಯಾರನ್ನ ವರ್ಷ ಅದಕ್ಕೆ ಸಂದೇಶದಲ್ಲೂ ನಾವು ನೀಡಿ ಹೇಳ್ತೀವಿ ಸರ್. ನಾವು ಮೊನ್ನೆ ಹಿಂಗೆ ನಮ್ಮೂರಲ್ಲಿ ಒಬ್ಬರು ಇಂಜಿನಿಯರಿಂಗ್ ಹೋಗೋಕೆ ಮಂಗಳೂರಿಗೆ ಏನೇನು ಇರಲಿಲ್ಲ ಸರ್. ಹೊತ್ತಾಗಿ ನಾನೇ ಸಂದೇಶದಿಂದ ಅವ್ರು ಇದು ಹೆಲ್ಪ್ ಮಾಡಿ ಕಳಿಸ್ಕೊಟ್ಟೆ ಸರ್ ನಮ್ಮ ಮಂಗಳೂರಿಗೆ. ಆ ಇದರಿಂದಲೇ ಇವತ್ತು ಕೂಡ ನನ್ನ ಮಕ್ಕಳಿಗೂ ಕೂಡ ನಾನು ಒಳ್ಳೇದಾಗಲಿ ಅಂತಂದ್ರೆ ನಾನು ಯಾವ ಸಂದೇಶ ಯಾರನ್ನ ಬರಲು ಸರ್ ನಾನು ನೀಡುತ್ತೆ. ಅದರಲ್ಲಿ ನಾನು ಓಕೆ ಇದೆ ಸರ್. ಅದೇ ಏನು ಸಂದೇಶ ಅಂದರೆ ಅವರಿಗೆಲ್ಲ ಆ ಥರ ಮಾಡ್ತಾ ಇರೋದು ತಪ್ಪ ಒಳ್ಳೇದಾ? ಅದು ನೋಡ್ಕೊಂಡು ನಾನು ಕೊಡೋಕೆ ರೆಸ್ಪೋಗಿದ್ದೇನೆ ಸರ್. ಅಂದ್ರೆ ನೀವು ಕೊಡ್ತಾ ಇರೋದು ಅರ್ಥ ಏನಿದೆ ಅಂತಂದ್ರೆ, ದಯವಿಟ್ಟು ಅವರು ಎಲ್ಲ ಶಾಲೆಗಳಿಗೆ ಕಳಿಸಿ, ಇಟ್ಕೊಂಡ್ಬರ್ದಂಗ ಕಳಿಸಿ ಎಲ್ಲ ನಾವು ಬೇಕಿಂದ್ರೆ ಅಂತಂದ್ರೆ, ನಾನಂತೂ ಅವತ್ತಿನ ಇದರಲ್ಲಿ ನಾವು ಓದಕ್ಕಾಗ್ಲಿಲ್ಲ. ನಮ್ಮ ಮನೆ ಕಡೆಯಲ್ಲಿ ನಮ್ಗೆ ಭಾಳ ತೊಂದರೆ ಇತ್ತು ಸರ್. ನಾವು ಓದಕ್ಕಾಗಲಿಲ್ಲ. ಇವತ್ತು ಕಷ್ಟ ಇತ್ತು. ಅವತ್ತು ನಮ್ಮ ಅಪ್ಪಾಜಿ ನಮ್ಮ ಮಕ್ಕಳನ್ನ ಸಾಕಕ್ಕೆ ಕೂಡ ನನಗೆ ಕಷ್ಟ ಇತ್ತು. ಇವತ್ತಿನ ಇದರಲ್ಲಿ ನನಗೊಂದು ಸ್ವಲ್ಪ ದೇವರು ನನಗೆ ತಿನ್ನೋಕೆ ಅನ್ನೋ ಮಾರ್ಗ ಮಾಡಿದ್ದಾನೆ. ಆ ಇದರಲ್ಲಿ ನಮ್ಗೆ ಯಾರೇ ಬಂದ್ರು ಕೂಡ ಮಕ್ಕಳು ಯಾರೋ ಓದಕ್ಕೆ ಹೋಗ್ತು ಅಂತಂದ್ರು ಕೂಡ ನಾನು ಹೆಲ್ಪ್ ಮಾಡೋಕೆ ರೆಡಿ ಇದ್ದೀನಿ ಸರ್. ತುಂಬಾ ರೆಡಿ ಇದ್ದೀನಿ. ತುಂಬಾ ಒಳ್ಳೆ ಮಾತುಗಳನ್ನು ಆಡಿದ್ದೀರಾ. ಯಾಕಂದ್ರೆ ಸಂದೇಶವನ್ನು ಯಾವ ತರ ಕೊಡ್ತಾ ಇದ್ದೀನಿ, ಸರ್ಕಾರದಿಂದ ಅಂತೂ ಸೌಲಭ್ಯಗಳು ಇದ್ರೂ ಕೂಡ ನಾನು ಆಗ್ಲಿಲ್ಲ ಅಂದ್ರೂ ಯಾರಾದ್ರೂ ಮಾಡಿ ನೀವು ಅವರಿಗೆ ಸಹಾಯ ಮಾಡ್ತೀವಿ. ನಿಮಗೆ ಭೇಟಿ ಕೊಡಿ ಅಂತೇಳಿ ಮಾಡ್ತೀನಿ ಸರ್, ಮನವಿ ಮಾಡ್ಕೊಂತ ಇದ್ದೀರಾ. ಇನ್ನೂ ಕೆಲವು ವಿಷಯಗಳನ್ನು ಮಾತಾಡೋಣ ಅಂತ ಹೇಳಿದ್ವಿ. ಸಮಯ ಕಡಿಮೆ ಇರೋದ್ರಿಂದ ಮುಂಚೆನೇ ಹೇಳಿದೆ, ಒಂದು ಸ್ವಲ್ಪ ಮುಂಚೆ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ವೀಕ್ಷಕರೇ, ಇವರ ಬಗ್ಗೆ ಕಂಪ್ಲೀಟ್ ಪೂರ್ಣ ವಿಚಾರಗಳನ್ನು ತಾವು ತಿಳಿಯಲು ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.